ಎಲ್ಲರೂ ಸ್ವರ್ಗ ಕಾಮನೆಯನ್ನ ಅಂದ್ರೆ ಕಾಮನೆ ಅಂದ್ರೆ ಅಪೇಕ್ಷೆಯನ್ನ ಇಚ್ಛೆಯನ್ನ ಮಾಡುವವರು ಉಂಟು. ಮತ್ತು ಕೀಳು ಯೋನಿ ಎನಿಸಿಕೊಂಡ ವರ್ಗವು ಅದು ಯಾವುದು ಅಂದ್ರೆ ಪ್ರಾಣಿ, ಪಕ್ಷಿ, ಕ್ರಿಮಿ, ಕೀಟ, ಗಿಡ ಮತ್ತು ಮರಗಳು. ಪುಣ್ಯ ಮಾಡಿದವರಿಗೆ ದೇವತ್ವ ಶರೀರ, ಸ್ವರ್ಗ ಲೋಕದ ಭೋಗ ಭಾಗ್ಯ. ಪಾಪ ಮಾಡಿದವರಿಗೆ ಗಿಡ ಮರಗಳ ಪಶು ಪಕ್ಷಿಗಳ ಯೋನಿಯಲ್ಲಿ ಹುಟ್ಟಬೇಕು. ಮತ್ತೆ ಇವರು ನಿಶ್ಚಯ ನಾವು ಬಹಳ ಪುಣ್ಯ ಮಾಡಿದ್ರೆ ದೇವತ್ವ ಶರೀರ, ಸ್ವರ್ಗ ಲೋಕ ಪ್ರಾಪ್ತಿ. ಪಾಪಿಗಳಿಗೆ ಗಿಡ ಮರ ಪಕ್ಷಿ ಪ್ರಾಣಿಗಳ ಯೋನಿ ಮತ್ತು ಅವು ಅಧೋಮುಖವಾಗಿ ಇರುವಂತ ದುಃಖಕರವಾದಂತ ಶರೀರ. ಮತ್ತ ಇನ್ನೂ ಒಂದು ಸ್ವರ್ಗ ಮತ್ತು ಮರ್ತ್ಯಲೋಕದ ಮಧ್ಯದಲ್ಲಿ ಇನ್ನೊಂದು ಮಾನವ ಶರೀರ ಅನ್ನುವಂಥದ್ದು ಒಂದುಂಟು. ಅದು ಯಾವಾಗ ಬರ್ತದಂದ್ರೆ ಈ ಲೋಕದಲ್ಲಿ ಜೀವನು ಇಂದ್ರಿಯಗಳ ಮೂಲಕ ಬಾಹ್ಯ ಪ್ರಪಂಚದ ಸಂಪರ್ಕ ಪಡೆದು ಅವರವರ ಕರ್ಮಕ್ಕೆ ತಕ್ಕಂತೆ ಪಾಪ ಪುಣ್ಯ ಸಮವಾಗಿದ್ದಾಗ ಮಾನವ ಶರೀರ ಅನ್ನುವಂಥದ್ದು ಬರುವುದುಂಟು. ಈ ರೀತಿಯಾಗಿ ಸುಖ ದುಃಖಗಳ ಅನುಭವವನ್ನ ಪಡೆಯುತ್ತಾನೆ ಜೀವನು. ಯಾಕೆಂದ್ರೆ ಅವಿದ್ಯೆ ಮತ್ತು ಅಜ್ಞಾನದಿಂದ ಆವೃತ್ತನಾಗಿ ಇಲ್ಲಿ ಮಾಡುವ ಸರ್ವ ಪ್ರಯತ್ನಗಳಿಗೆ ಅವನಿಗೆ ಫಲ ಏನು ಅಂದ್ರೆ ಸುಖದಕ್ಕಿಂತ ದುಃಖದ ಫಲವೇ ಅಧಿಕ. ಸುಖದಕ್ಕಿಂತ ದುಃಖವೇ ಹೆಚ್ಚಾಗ್ತದೆ ನೋಡ್ರಿ. ಈ ಎರಡೇ ನಮ್ಮ ಪುನರ್ಜನ್ಮದಲ್ಲಿ ಸಾಧ್ಯತೆ ಇರುವ ಲೋಕಗಳು. ಇದಕ್ಕೇನೆ ಮೇಲಕ್ಕೆ ಕೆಳಕ್ಕೆ ಅಂತ ಮಹಾತ್ಮರು ಕರೆದದ್ದು ಉಂಟು. ಯಾವ ನಾವು ನೀವು ಎಲ್ಲರೂ ಹಿಂದಿನ ಜನ್ಮದ ಕರ್ಮಗಳು ಅತಿ ಪುಣ್ಯ ರೂಪವಾಗಿಯೂ ಇಲ್ಲ, ಅತಿ ಪಾಪನು ಮಾಡಿಲ್ಲ ಅಂದ್ರೆ ಇವೆರಡು ಸಮವಾಗಿವೆ ಅಂತ ಅರ್ಥ. ಬಹಳ ಪಾಪನು ಮಾಡಿಲ್ರಿ, ಬಹಳ ಪುಣ್ಯನೂ ಮಾಡಿಲ್ಲ. ಅಂಥ ಜೀವನೇ ಈ ಮನುಷ್ಯ ರೂಪ ಜನ್ಮವನ್ನ ತಾಳಬಹುದು. ಅಂಥ ಮನುಷ್ಯ ಈ ಜನ್ಮದಲ್ಲಿ ಕೆಲವು ವೇಳೆ ಸುಖ ಅಂದಾಗ ನಗುವುದು, ದುಃಖ ಅಂದಾಗ ಕೆಲವು ವೇಳೆ ಅಳುವುದು. ಈ ಸುಖ ದುಃಖದ ಮಧ್ಯದ ಸ್ಥಿತಿಯಲ್ಲಿ ಇರುತ್ತಾನೆ ಜೀವಾತ್ಮನು. ಈ ಯಾವ್ದಮ್ಮ ಸುಖ ದುಃಖದ ಮಧ್ಯ ಅಂತ. ಬರೇ ದುಃಖ ಇತ್ತು ಅಂದ್ರೆ ಗಿಡ ಮಾರಾತಿತ್ತ, ಬಹಳ ಪುಣ್ಯನೇ ಇತ್ತು ಅಂದ್ರೆ ದೇವತ್ವ ಶರೀರ ಬರ್ತಿತ್ತು, ಅಲ್ಲಿ ಸುಖ ಹೆಚ್ಚಾಗಿರ್ತಿತ್ತು. ಇವನು ಬಹಳ ಪುಣ್ಯ ಪಾಪ ಮಾಡಲಾದ ಸಮತ್ವದಿಂದ ಕೂಡಿದ ಕಾರಣ ಈ ಮನುಷ್ಯ ಜನ್ಮವನ್ನು ತಾಳಿ ಈ ನಗು ಮತ್ತು ಅಳುವೆ ಅವನ ಸ್ಥಿತಿ ಅಂತ. ಲೋಕದಲ್ಲಿ ಅಂದ್ರೆ ಈಗ ಇರುವಂತ ಲೋಕದಲ್ಲಿ ವರ್ತಮಾನ ಕಾಲದಲ್ಲಿ ಎಂಥ ವ್ಯಕ್ತಿ ಇದ್ದರೂ ಕೂಡ ಹಾಲಿನ ಸಮುದ್ರದಲ್ಲಿ ಯಾವಾಗಲೂ ಓಲಾಡುತ್ತಲೂ ಇರುವುದಿಲ್ಲ. ಕ್ಷೀರ ಸಮುದ್ರ ಅಂದ್ರೆ ಅಮೃತ ಸಮಾನವಾದ ಭೋಗಗಳಲ್ಲಿ ಯಾವಾಗಲೂ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಅಥವಾ ಇನ್ನೊಬ್ಬ
ಪ್ರಾರಬ್ಧದಿಂದ ಅವನು ದುಃಖದ ಕ್ಷೀರ ಸಾಗರದಲ್ಲಿ ಅಂದ್ರೆ ದುಃಖದ ಸಾಗರದಲ್ಲಿ ಯಾವಾಗಲೂ ಮುಳುಗಿ ಒದ್ದಾಡುತ್ತಲೂ ಇರುವುದಿಲ್ಲ. ಕೆಲವರಿಗೆ ಸುಖ ಒಮ್ಮೆ ಆದ್ರೆ ದುಃಖ ಕಡಿಮೆ ಇರ್ತದ. ಬಡವರಿಗೆ ಅವ್ರಿಗೂ ಕೂಡ ಆನಂದ ಆಗ್ತದಮ್ಮ. ಅವ್ರಿಗೂ ಆನಂದ ಆಗ್ತದ, ಇವ್ರಿಗೂ ಆನಂದ ಆಗ್ತದ. ಅಂದ್ರೆ ಅವ್ರಿಗೂ ಯಾವಾಗಲೂ ದುಃಖ ಇಲ್ಲ, ಇವರಿಗೆ ಯಾವಾಗಲೂ ಸುಖ ಇಲ್ಲ ಅಂತ ಅರ್ಥ. ಅದು ಇರ್ಲಿಕ್ಕೆ ಬರೋದೇ ಇಲ್ಲ. ಆ ಕಾರಣ ತನ್ನ ಪ್ರಯತ್ನದಲ್ಲಿ ಜಯದತ್ತಾಗ ಸಂತೋಷದಿಂದ ನಗುವನು, ತನ್ನ ಕಾರ್ಯದಲ್ಲಿ ಅಪಜಯವಾದಾಗ ದುಃಖವನ್ನು ಹೊಂದುವನು. ಇವು ಸುಖ ದುಃಖ ಅನ್ನುವಂಥವು ಒಂದಾದ ಮೇಲೊಂದು ಜೀವನದಲ್ಲಿ ಬರುತ್ತಿರುತ್ತವೆ. ನಾವು ನೋಡಿ ಇವತ್ತು ಬಹಳ ಆರಾಮಾಗಿವೆ ಅಂತ ಮನೆಗೆ ಬರೋದ್ರೊಳಗಾಗಿ ಇನ್ನೊಂದು ಏನೋ ಸಮಸ್ಯೆ ಇರ್ತಾವ. ಆಯ್ತು ಮನೆಯು ರೆಸ್ಟ್ ಮಾಡಂದ್ರೆ ಇನ್ನೇನಿಲ್ಲ ಅನ್ನೋದ್ರಾಗ ಇನ್ನೊಂದು ಏನೋ ಬರ್ತದ. ಇವೆಲ್ಲವೂ ಸಾಮಾನ್ಯವಾಗಿ ಬರುವುದು ಮತ್ತು ಹೋಗುವು. ಇಂಥದರ ಮಧ್ಯದಲ್ಲಿ ವಿವೇಕ ಅನ್ನುವಂಥದ್ದು ಒಂದು ಮಾತ್ರ ಯಾವ ಜೀವಿ ಪಡೆದುಕೊಂಡಿರುತ್ತಾನೋ ಆ ಮನುಷ್ಯನಿಗೆ ಮಾತ್ರ ಬುದ್ಧಿ ಶಕ್ತಿಯು ಪ್ರಬಲತೆ ಇರುತ್ತದೆ. ಮಾನವರಿಗೆ ಮಾತ್ರ ಬುದ್ಧಿ ಶಕ್ತಿ ಪ್ರಬಲ ಆದ್ ನೋಡಮ್ಮ. ಯಾಕೆಂದ್ರೆ ಇವನ ಇರುವಿಕೆ ಭಿನ್ನವಾದದ್ದು. ದೇವತೆಗಳಿಗೆ ಜಾಗ್ರಾವಸ್ಥೆ, ಪಶು ಪಕ್ಷಿಗಳಿಗೆ ಸ್ವಪ್ನಾವಸ್ಥೆ, ಗಿಡ ಮರಗಳಿಗೆ ನಿದ್ರಾವಸ್ಥೆ, ಮಾನವನಿಗೆ ಮಾತ್ರ ಬುದ್ಧಿ ಸಹಿತವಾದಂತ 3 ಅವಸ್ಥೆ. ಇವನಿಗೆ ಬುದ್ಧಿ ಸಹಿತವಾಗಿ ಜಾಗ್ರ, ಸ್ವಪ್ನ, ಸುಷುಪ್ತಿ ಇವು 3 ಅವಸ್ಥೆ ಅವಿಲ್ರಿ. ಗಿಡ ಮರಗಳಿಗೆ ನಿದ್ರಾವಸ್ಥೆ ಯಾವಾಗಲೂ ನಾವು ಮಲಗಿದಾಗ ಹೇಗಿರುತ್ತೇವೆಯೋ ಅದೇ ಪ್ರಕಾರ ಇರ್ತಾವ ಜೀವಿಗಳು. ದೇವತೆಗಳಿಗೆ ಏನಂದ್ರೆ ಯಾವಾಗಲೂ ಜಾಗ್ರಾವಸ್ಥೆ ಎದ್ದೇ ಇರೋರವರು. ಅದಕ್ಕಾಗಿ ಸೂರ್ಯ, ಚಂದ್ರ, ನಕ್ಷತ್ರ, ಅಷ್ಟ ದಿಕ್ಪಾಲಕರು, ಮೃತ್ಯು ದೇವತೆ, ಯಮಧರ್ಮ, ದೇವೇಂದ್ರ ಇವರೆಲ್ಲರೂ ಕೂಡ ಸದಾ ಕಾಲ ಎದ್ದಿರುವವರು ವಿನ ಎಂದೂ ಮಲಗೋದಿಲ್ಲ. ಅವರಿಗೆ ದೇವತೆಗಳಿಗೆ ನಿದ್ದಿನೇ ಇಲ್ರಿ, ಯಾವಾಗ್ಲೂ ಎದ್ದಿರ್ತಾರ ಅವರು. ಆದ್ರೆ ಸ್ವಪ್ನಾವಸ್ಥೆ ಯಾವ್ದಕ್ಕಂದ್ರೆ ಪಶು ಪಕ್ಷಿ ಜೀವರ್ಗೆ. ಪಶು ಜೀವರ್ಗೆ ಅಂದ್ರೆ ನಮ್ಮ ಮನೆಯಲ್ಲಿರುವಂತ ಒಂದು ನಾಯಿ, ಒಂದು ಬೆಕ್ಕು, ಒಂದು ಆಕಳು, ಯಾವುದೇ ಒಂದು ಜೀವವನ್ನ ಪಡೆದಿರುವಂತ ಒಂದು ಪ್ರಾಣಿ ನಮ್ಮ ಮನೆಯಲ್ಲಿ ಸಾಕಿ ನಂತರ ಬೇಕಿಲ್ಲ ಅಂದಾಗ ಎಲ್ಲಿಯಾದರೂ ಬಿಟ್ಟು ಬಂದ್ರೆ ಅದು ಇನ್ನೊಬ್ಬರ ಮನೆಯ ಪಾಲಾಗ್ತದೆ. ಅಥವಾ ಒಂದು ಪಶು ಮಾರಾಟ ಮಾಡಿದ್ರೆ ಇನ್ನೊಬ್ಬ ಮನೆಗೆ ಹೋಗ್ಬಿಡ್ತಾವ. ಅದೇ 10-20 ವರ್ಷ ಈ ಮನೆಯಲ್ಲಿ ಇದ್ದಂತ ಒಂದು ಪ್ರಾಣಿ ಇನ್ನೊಂದು ಮನೆಗೆ ಹೋಗ್ತದಂದ್ರೆ ಮೊದಲಿದ್ದ ಮನೆಯ ಪೂರ್ಣವಾದ ಎಚ್ಚರಿಕೆ ಜ್ಞಾನ ಇಲ್ಲ. ಅದಕ್ಕ ಪೂರ್ಣ ಎಚ್ಚರ ಇಲ್ಲ. ಸ್ವಪ್ನ, ನಮ್ಗೆ ಸ್ವಪ್ನದಲ್ಲಿ ಅಲ್ಪ ಸ್ವಲ್ಪ ಇದ್ದು ಹೇಗೆ ಮರೆಯಾಗ್ತದ ಅವಂತೆ ಆ ಜೀವಿಗಳು ಕೂಡ ಪ್ರಾಣಿಗೆ ಮರೆಯಾಗ್ತದ. ಆದ್ರೆ ಮನುಷ್ಯರಿಗೆ ಮಾತ್ರ ಹಾಗಲ್ಲ. ನಾವು ಎಷ್ಟೇ ವರ್ಷ ಬಾಲಕನಾಗಿದ್ದಾಗ ನಮ್ಮ ಮನೆ, ನಮ್ಮ ಊರು, ನಮ್ಮ ವಿಳಾಸ, ನಮ್ಮ ತಾಲೂಕ ಎಲ್ಲವೂ ಕೂಡ ಮುಪ್ಪಾದರೂ ಕೂಡ
80-90 ವರ್ಷ ಆದ್ರೂ ಕೂಡ ಅದರ ನೆನಪು ನಮಗೆ ಇದೆ ಅಂದ್ರೆ ಅಲ್ಲಿ ಯಾಕೆ ಇದೆ ಅಂದ್ರೆ ವಿಶೇಷವಾಗಿ ಭಗವಂತ ಈ ಒಂದು ಲೋಕದಲ್ಲಿ ಮಾನವನಿಗೆ ದಯಪಾಲಿಸಿದಂತ ಮನಬುದ್ಧಿ ಚಿತ್ತ ಅಹಂಕಾರಗಳನ್ನುವ ಸಾಧನೆಗಳು. ಈ ಬುದ್ಧಿ ಏನಾದರೂ ನಮಗೆ ಇದ್ದಿಲ್ಲ ಅಂದ್ರೆ ನಾವು ಪ್ರಪಂಚದಲ್ಲಿ ಎಲ್ಲರೂ ಹುಚ್ಚರಂತೆ ವರ್ತನ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಿದ್ದೀವಿ. ಎಲ್ಲರೂ ಹುಚ್ಚರಾಗ್ಬಿಡ್ತಿದ್ವಿ. ಬುದ್ಧಿ ಇದೆ ಅಂತ ನಮಗೆ ಸ್ವಲ್ಪ ಎಚ್ಚರ ಆದಿಲ್ರಿ. ಯಾವುದನ್ನ ಮಾಡಬೇಕು, ಯಾವುದನ್ನ ಮುಟ್ಟಬೇಕು, ಯಾವುದನ್ನ ತಿನ್ನಬೇಕು, ಯಾವ ಕಾರ್ಯದಿಂದ ಏನು ಲಾಭ, ಯಾವ ಕಾರ್ಯದಿಂದ ನಷ್ಟ, ಯಾವ ಕಾರ್ಯದಿಂದ ಪುಣ್ಯ, ಯಾವ ಕಾರ್ಯದಿಂದ ಪಾಪ ಅನ್ನುವಂಥದ್ದು ನಮ್ಮಲ್ಲಿ ಗ್ರಹಣ ಮಾಡುವಂತ, ನಿಶ್ಚಯ ಮಾಡುವಂತ ಒಂದು ಬುದ್ಧಿ ಶಕ್ತಿ ಇದೆ ನಮ್ಮಲ್ಲಿ. ಅದಕ್ಕೆ ನಾವು ಏನು ಮಾಡಬೇಕಾಗದಂದ್ರೆ ಬುದ್ಧಿ ಶಕ್ತಿಯ ಬಲದಿಂದ ಆ ಜೀವನು ನಿತ್ಯ ಅನಿತ್ಯ ಸತ್ಯ ಅಸತ್ಯಗಳ ವಿಚಾರವನ್ನ ಮಾಡಲು ಇವನಿಗೆ ಸಾಮರ್ಥ್ಯವಿರುತ್ತದೆ. ಮನುಷ್ಯರಿಗೆ ಯಾರು ನೋಡು ಸಾಮರ್ಥ್ಯ, ಯಾವುದು ನಿತ್ಯ, ಯಾವುದು ಅನಿತ್ಯ. ನಿತ್ಯ ಅಂದ್ರೆ ಯಾವಾಗಲೂ ಇರೋದು ಯಾವುದು, ಅನಿತ್ಯ ಅಂದ್ರೆ ಹೋಗೋದು ಯಾವುದು, ಸತ್ಯ ಅಸತ್ಯ ಅಂತ ವಿರೋಧ ಶಬ್ದಗಳು. ಆದ್ದರಿಂದ ನಾವು ಆಧ್ಯಾತ್ಮ ಪ್ರಗತಿಯ ಕಡೆ ಗಮನ ಕೊಟ್ಟು, ನಿತ್ಯ ಅನಿತ್ಯ ಗೊತ್ತಾಯ್ತಲ್ರಿ ಈಗ. ಯಾಕಂದ್ರೆ ವಿಷಯಾದಿಗಳು ಅನಿತ್ಯ, ಲೋಕಾದಿಗಳ ಭೋಗ ಎಷ್ಟೇ ಹೆಚ್ಚಿದ್ದರೂ ದೀರ್ಘಕಾಲವಾಗಿದ್ದರೂ ದೀರ್ಘ ಆಯುಷ್ಯ ಪಡೆದಿದ್ದರೂ ಕೂಡ ಒಂದಿಲ್ಲ ಒಂದು ದಿನ ಅವು ಕೂಡ ಅಶಾಶ್ವತವಾದ ವಸ್ತುಗಳು. ಅವೆಲ್ಲ ಅಸತ್ಯ ಮತ್ತು ಅನಿತ್ಯ. ಕಾರಣ ಜೀವನಿಗೆ ಇಲ್ಲಿಂದ ಅಲ್ಲಿಗೆ ಹೋಗೋ ಪರ್ಯಂತರ ಅವು ಇದ್ದಿಲ್ಲ. ನಾವು ಇಲ್ಲಿದ್ದಾಗ ಸ್ವರ್ಗಲೋಕದ ಭೋಗ ಇತ್ತೇನೆ ನಮಗ ಇಲ್ಲ. ಅಂದ್ರೆ ಇದು ಯಾವಾಗ್ಲೂ ಇರೋದಲ್ಲ ಅಂತ ಅರ್ಥ ಆಯ್ತಲ್ಲ. ಇಲ್ಲಿ ಇದ್ದಾಗ ಅಲ್ಲಿ ಇದ್ದಿಲ್ಲ, ಅಲ್ಲಿಗೆ ಹೋದ ಮೇಲೆ ಅವು ಶಾಶ್ವತ ಅಲ್ಲ. ಮತ್ತೆ ಕ್ಷೀಣೆ ಪುಣ್ಯ, ಮತ್ತೆ ಕೂಡ ಅಶಾಶ್ವತವಾಗಿ ಅನಿತ್ಯದಿಂದ ಜನ್ಮವನ್ನ ತಾಳಬೇಕಾಗುತ್ತದೆ. ಅದಕ್ಕಾಗಿ ನಾವೇನು ಮಾಡಬೇಕಂದ್ರೆ ಆಧ್ಯಾತ್ಮಿಕ ಪ್ರಗತಿಯನ್ನು ಉನ್ನತವಂತವನ್ನ ಸಾಧನೆ ಮಾಡಬೇಕಾದ್ರೆ ನಿತ್ಯ ಅನಿತ್ಯ ವಿವೇಕದ ಕಡೆ ಗಮನ ಕೊಟ್ಟು ಶಾಶ್ವತವಾಗಿ ಇರುವ ಸುಖವನ್ನ ಹುಡುಕಬಹುದು. ಅಂದ್ರೆ ಎಲ್ಲಿದೆ? ಈ ಲೋಕದಲ್ಲಿ ಅನಿತ್ಯ ಅಸತ್ಯ, ಪರಲೋಕದ ಭೋಗ ಅನಿತ್ಯ ಮತ್ತು ಅಸತ್ಯ, ಮತ್ತೆ ಶಾಶ್ವತವಾಗಿರ್ತಕ್ಕಂಥ ಆನಂದವನ್ನ ನಾವು ಹುಡುಕಬಹುದು. ಇಲ್ಲವೇ ಇಹಲೋಕದಲ್ಲಿ ರಾಗ ದ್ವೇಷಗಳಿಂದ ಕಷ್ಟ ಸುಖಗಳನ್ನ ಅನುಭವಿಸುತ್ತಾ ಜೀವ ಮಾನವನ್ನು ಕಳೆಯಬಹುದು. ಇಲ್ಲಂದ್ರೆ ಏನತ್ತಮ್ಮ, ರಾಗ ದ್ವೇಷ ಇದೇ ಮಿಶ್ರರೂಪವಾದ ಸುಖ ದುಃಖದಲ್ಲಿ ಅನುಭವಿಸುತ್ತಾ ಜೀವಮಾನ ಅಂದ್ರೆ ಇರುವಂತ 100 ವರ್ಷ ಆಯುಷ್ಯವನ್ನ ನಾವು ಕಳೆಯಬಹುದು, ಇಲ್ಲಂತಲ್ಲ. ಹಾಗೆ ಕಳೆಯುವರೇ ಬಹಳ ಮಂದಿ. ಆದರೆ ಆಧ್ಯಾತ್ಮಿಕ ಸಾಧನೆಯು ಉತ್ತಮ ಲೋಕ ಎನಿಸುವ ಸ್ವರ್ಗಲೋಕದ ಮಟ್ಟದಲ್ಲಾಗಲಿ
ತೀರ ಕೀಳು ಯೋನಿಯ ಮೃಗು ಪಶು ಪಕ್ಷಿ ಗಿಡ ಮರಗಳ ಮಟ್ಟದಲ್ಲಾಗಲಿ ಸಾಧ್ಯವೇ ಇಲ್ಲ ಅಂದ್ರು ನೋಡ್ರಿ. ಅದು ಯೋಚನಾ ಶಕ್ತಿ ಮತ್ತು ಕರ್ಮ ಸ್ವಾತಂತ್ರ್ಯ ಇರುವ ಮನುಷ್ಯ ಜನ್ಮದಲ್ಲಿ ಮಾತ್ರ ಇದು ಸಾಧ್ಯ ಅಂತ. ಅವರಿಗೂ ಸಾಧ್ಯ ಇಲ್ಲ, ಇವರಿಗೂ ಸಾಧ್ಯ ಇಲ್ಲ. ಮರ್ತ್ಯ ಲೋಕದಲ್ಲಿ ಈ ಶರೀರವನ್ನ ತೊಟ್ಟು ಬಂದಂತ ಮಾನವನಿಗೆ ಮಾತ್ರ, ಮನುಷ್ಯ ಜನ್ಮದಲ್ಲಿ ಮಾತ್ರ ಈ ಯೋಚನಾ ಅಂದ್ರೆ ವಿವೇಕ ಶಕ್ತಿ ಉಂಟು ಅಂತ. ಅದರಿಂದ ಪ್ರತಿಯೊಬ್ಬನು ತನ್ನ ಪೂರ್ವ ಜನ್ಮದ ಕರ್ಮಗಳ ವಾಸನೆಗಳ ಅನುಸರಿಸಿ ಅವುಗಳನ್ನ ಅನುಭವಿಸಿ ಅವುಗಳನ್ನ ಮುಗಿಸುವುದಕ್ಕೋಸ್ಕರ ತಕ್ಕ ಸನ್ನಿವೇಶಗಳಲ್ಲಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಜನ್ಮವನ್ನ ತಾಳಿರುತ್ತಾನೆ. ಯಾಕೆ ಹೀಗಾಯ್ತಂದ್ರೆ ಪೂರ್ವ ಜನ್ಮದ ಕರ್ಮದ ವಾಸನೆ. ಅವುಗಳನ್ನ ಅನುಭವ ಮಾಡಬೇಕಾದ್ರೆ ಆ ವಸ್ತುಗಳು ಅಲ್ಲೆಲ್ಲೇ ಜನ್ಮ ಎತ್ತಬೇಕಾಯ್ತು ನಮ್ಗೆ. ಈ ನಮ್ಮ ಭಾರತ ದೇಶದಲ್ಲೇ ವಿಚಾರವನ್ನ ಮಾಡಿದರೆ ಒಂದೊಂದು ರಾಜ್ಯಕ್ಕೆ ಒಂದೊಂದು ಭಿನ್ನವಾದ ಭೋಗಗಳು ಉಂಟು, ಬೇರೆ ಬೇರೆ ಆಚರಣೆಗಳು ಉಂಟು, ಬೇರೆ ಬೇರೆ ರೂಪದಿಂದ ತೋರುವ ವಸ್ತುಗಳುಂಟು. ನಾವು ಇಲ್ಲಿ ಯಾಕ ಅವ್ರ ಅಲ್ಲಿ ಯಾಕ ಜನ್ಮ ತಾಳ್ಯಾರಂದ್ರೆ ನಾವು ಪೂರ್ವ ಜನ್ಮದ ವಾಸನಾ ಫಲಗಳೇನವಮ್ಮ, ಆ ಫಲಗಳು ಯಾವ್ಯಾವ ಜಾಗದಲ್ಲಿ ಇದ್ದಾವೆಯೋ ಆಯಾ ಜಾಗದಲ್ಲೇ ಜನ್ಮವನ್ನ ತಗೊಳ್ಬೇಕಾಗ್ಯದ. ಅದಕ್ಕ ಅಂತೇಳಿ ನಾವು ಕೊಡಗು ಆ ಕಡೆ ಶಿವಮೊಗ್ಗ ಆ ಕಡೆ ಈ ಕಡೆ ಜನ್ಮ ಎತ್ತಿದ್ರೆ ಬಹಳ ತಂಪಿರ್ತದ, ವಾತಾವರಣ ಚಂದ ಇರ್ತದ ಅಂತ ಅನಿಸ್ತದ ನೋಡ್ರಿ. ಯಾಕೆ ಅಲ್ಲಿ ಹುಟ್ಟಕ್ ಆಗ್ಲಿಲ್ಲ ನಮ್ಗ? ನಮ್ಮ ಜನ್ಮದ ಕರ್ಮ ವಾಸನೆಗಳು ಹೇಗೆ ಇವೆಯೋ ಅದೇ ಪ್ರಕಾರ ಆಯಾ ಸ್ಥಳಗಳಲ್ಲಿ, ಕ್ಷೇತ್ರ ಅಂದ್ರೆ ಆಯಾ ಜಾಗದಲ್ಲಿ ಆಯಾ ರಾಜ್ಯದಲ್ಲಿ ನಾವು ಜನ್ಮವನ್ನು ಎತ್ತಬೇಕಾಗತ್ತೆ. ಈ ನಮ್ಮ ಪೂರ್ವ ಜನ್ಮ ಪ್ರವೃತ್ತಿಗಳು ತೋರಿಸುವ ಹಾದಿ ಅಂದ್ರೆ ದಾರಿಯನ್ನ ಹಿಡಿದು ಕರ್ಮ ದೂತನಿಂದ ನಿಯಂತ್ರಿಸಲ್ಪಟ್ಟಂತೆ ನಾವು ವ್ಯವಹರಿಸಿ ನಮ್ಮ ನಿರ್ದಿಷ್ಟ ಗುರಿಯನ್ನ ತಲುಪುತ್ತೇವೆ. ನಾವು ಬಯಸಿದ ಗುರಿಯನ್ನೇ ನಾವು ಮುಟ್ಟುತ್ತೇವೆ. ಹಿಂದಿನ ಜನ್ಮದಲ್ಲಿ ಎಪ್ಪುಗಟ್ಟಿದ ಉದ್ದಿಷ್ಟ ಫಲ ಈ ಜನ್ಮದಲ್ಲಿ ಕರಗಿ ಕೈಗೂಡುತ್ತಿರುವುದು ಅಷ್ಟೇ ಸತ್ಯವಾದದ್ದು. ಹಿಂದೆ ತಯಾರಾದ ಬೆಣ್ಣೆ ಈಗ ಕರಗಿ ತುಪ್ಪಾಗಿ ಫಲ ಕೊಡ್ತದಲ್ರಿ. ಅದೇ ರೀತಿ ಹಿಂದೆ ಮಾಡದ ಕರ್ಮಗಳು, ಹೆಪ್ಪುಗಟ್ಟಿದ ಕರ್ಮ ಅವೇನಾತವ್ರಂದ್ರೆ ಈ ಜನ್ಮದಲ್ಲಿ ಕರಗಿ 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 ಅವು ನಮಗ ಫಲವನ್ನ ಕೊಡ್ತಾವಂತ. ಅದಕ್ಕಾಗಿ ಈ ಐಂದ್ರಿಕ ವಿಷಯಗಳ ಬಲೆ ಮನುಷ್ಯನಿಂದ ಬಂಧನ ಅಂತ. ಈ ಮನುಷ್ಯನನ್ನ ಸಕಲ ಜೀವಿಗಳನ್ನ ಬಂಧನ ಮಾಡಿದ್ದು, ಹಿಡಿದಿಟ್ಟುಕೊಂಡದ್ದು ಯಾವುದು ಅಂದ್ರೆ ಈ ಇಂದ್ರಿಯಾದಿಗಳಿಗೆ ಗೋಚರವಾಗುವಂತ ವಿಷಯಾದ ವಸ್ತುಗಳೇ ಕಾರಣ. ಈ ವಿಷಯಾದಿ ವಸ್ತುಗಳನ್ನ ನಾವು ವಿವೇಕವನ್ನ ಮಾಡಿ ಹೇಗೆ ಮಾಡೋದು ಅಂದ್ರೆ ನಿಜಗುಣರು ದೊರಕಲೇನ್ ಅದರೊಳು ಸಂತೃಪ್ತಿ ಅಂತ ಹೇಳ್ಯಾರ.
ದೊರೆತದು ಏನು ಅದರಲ್ಲೂ ಪರಿಣಮಿಸದೆ ಇರುವುದೇ ಚಂದಮ ಅಮಮ ಅಂತ ಇನ್ನೊಂದು ಕಡೆ ಹೇಳ್ತಾರೆ. ನಮ್ಮ ಪೂರ್ವ ಜನ್ಮದ ಕರ್ಮದ ಫಲಗಳೇನಾವ್ರಿ, ಅವುಗಳನ್ನ ನಾವು ಎಲ್ಲೇ ಹೋಗಿ ಬದಲಾವಣೆ ಮಾಡಬೇಕು ಅಂದ್ರೂ ಕೂಡ ಅಸಾಧ್ಯವಾದ ಮಾತು. ಸಾಧ್ಯನೇ ಇಲ್ಲ ಅಂತ ಅರ್ಥ. ಅದಕ್ಕೆ ನೀ ಏನು ಮಾಡು, ಭಗವಂತ ಪರಮಾತ್ಮ ನಿನ್ನ ಹಣೆ ಬರದಲ್ಲಿ ಏನನ್ನ ಬರೆದು ಕಳಿಸಿದ್ದಾನೋ ಅದು ಪೂರ್ವದಲ್ಲಿ ನಿರ್ಣಯವಾದಂತ ಕರ್ಮ ಫಲಗಳು. ಆ ಕರ್ಮ ಫಲಗಳು ಎಷ್ಟಾವ ಅಷ್ಟನ್ನ ನಾವು ಅನುಭವಿಸಲೇಬೇಕು. ಆ ಫಲಗಳನ್ನ ದೊರಕಲ್ಲ ಅಂದ್ರೆ ಭಗವಂತ ನಮಗೆ ಇವತ್ತು ಬಡತನ ಕೊಟ್ಟ, ಶ್ರೀಮಂತಿಕೆ ಕೊಟ್ಟ, ಅಥವಾ ಇನ್ನು ಯಾವುದೇ ರೀತಿಯ ಭೋಗ ಭಾಗ್ಯಗಳಿದ್ರೂ ಕೂಡ ಅದರಲ್ಲಿ ತೃಪ್ತಿಯನ್ನ ನೀನು ಕಳೆದುಕೊಳ್ಳದೆ ಬದುಕುವುದೇ ಯೋಗ್ಯವಾದದ್ದು. ಇಷ್ಟೆಲ್ಲ ಯಾಕೆ ಹೇಳ್ತಾರ ಬಿಡಿಸಿ ಅಂದ್ರೆ, ನಮಗೆ ಏನಾಗ್ತದ, ಕೆಲವು ಸಂದರ್ಭದಲ್ಲಿ ಆಸೆ ಮತ್ತು ಆಸಕ್ತಿ ಉತ್ಪತ್ತಿ ಆಗ್ತಾವ. ಆಸಕ್ತಿ ಬಂದಾಗ ಆಸೆ ಹುಟ್ಟಿದಾಗ ಆಸಕ್ತಿ, ಒಂದಕ್ಕೊಂದು ಸಂಬಂಧ ಇವು. ಒಂದು ನಾಣ್ಯದ ಎರಡು ಮುಖಗಳಿದ್ದಂತೆ. ಈ ಮಾನವನು ನಮ್ಮ ಪೂರ್ವ ಜನ್ಮದ ಕರ್ಮದ ಫಲಕ್ಕೆ ಅನುಗುಣವಾಗಿ ಈ ಜನ್ಮದಲ್ಲಿ ಏನು ನಮಗೆ ಸಿಗುತ್ತದೆಯೋ ಆ ಸಿಕ್ಕಂತ ವಸ್ತುಗಳಲ್ಲಿ ತೃಪ್ತಿಯನ್ನ ಅಂದ್ರೆ ಶಾಂತಿಯನ್ನ, ಸಮಾಧಾನ, ಆನಂದವನ್ನ ಹೊಂದುವುದೇ ಮಾನವ ಜೀವನಕ್ಕೆ ಶ್ರೇಷ್ಠವಾದದ್ದು. ಆದ್ರೆ ಇದು ಬಹಳ ಕಷ್ಟದ ಕೆಲಸ ಅಲ್ಲ. ಯಾಕೆ ಹೀಗೆ ನಮಗೆ ಆಸೆ ಉತ್ಪತ್ತಿ ಆಗ್ತವಂದ್ರೆ, ನಮಗೆ ನಾವೇನಾದ್ರೂ ಪ್ರಯತ್ನವನ್ನ ಮಾಡಿದರೆ ನಾವು ಇದಕ್ಕಿಂತ ಉನ್ನತ ಮಟ್ಟಕ್ಕೆ ಹೋಗಬಹುದೇನೋ ಅಂತ ಪ್ರಯತ್ನವನ್ನ ಮಾಡ್ತಾರೆ. ಯಾಕೆಂದ್ರೆ ಅದನ್ನ ಪಡೆದಕ್ಕೋಸ್ಕರವಾಗಿ. ಆದ್ರೆ ಇದು ಸಾಧ್ಯ ಇದೇನು ಅಂದ್ರೆ ಅದು ಅಸಾಧ್ಯವಾದ ಮಾತು ಅಂದ್ರು. ನಂತರ ಇದೇನಾದ್ರೂ ಹೆಚ್ಚಿಗೆ ನಾವು ಪ್ರಯತ್ನದಿಂದ ಪಡೆದದ್ದಾದ್ರೂ ಕೂಡ ಆ ಪಡೆದಂತ ಭೋಗ ಭಾಗ್ಯ ದುಃಖವೇ ಕೊಡುತ್ತದೆ ವಿನಃ ಅದು ಸುಖ ಕೊಡುವಂತದ್ದು ಅಲ್ಲ ಅಂತ. ಹೇಗೆಂದ್ರೆ ಒಂದು ಸಾಮಾನ್ಯ ದೃಷ್ಟಾಂತ, ಅವನು ಬಹಳ ಶ್ರೀಮಂತ ಆಗಬೇಕು ಅಂತ ವಿಚಾರ ಮಾಡಿ ಸರ್ವ ಪ್ರಯತ್ನ ಮಾಡಿದರೂ ಕೂಡ ಆಗದೇ ಇದ್ದಂತ ಪ್ರಸಂಗದಲ್ಲಿ ದೇವತೆಗಳನ್ನ ಕುರಿತು ತಪಸ್ಸನ್ನ ಮಾಡದ. ಬಹುದಿನದ ತಪಸ್ಸಿಗೆ ಮೆಚ್ಚಿ ಫಲವನ್ನ ಕೊಡುವಂತ ವಿಷ್ಣು ನಿನ್ನ ಅಪೇಕ್ಷೆ ಏನು ಅಂತ ಕೇಳಿದಾಗ ಆ ಒಂದು ತಪಸ್ಸು ಹೇಳಿದ, ನನಗೆ ಬೇರೆ ಯಾವ ಅಪೇಕ್ಷೆ ಇಲ್ಲ. ಈ ರಾಜ್ಯದಲ್ಲಿ ಅಥವಾ ದೇಶದಲ್ಲಿ ಅತ್ಯಂತ ಉನ್ನತ ಮಟ್ಟದ ಶ್ರೀಮಂತನಾಗಬೇಕು ಅಂದವನು. ನಾನು ನನ್ನ ಸಮಾನ ಯಾರು ಇರಬಾರದು. ಅವಾಗ ಹೇಳ್ದ, ಆಗ್ಲಿ ತಥಾಸ್ತು ಅಂತ ಕಳಿಸಿದ. ಬಹಳ ಖುಷಿಯಿಂದ ತನ್ನ ಮನೆಗೆ ಬಂದ. ಹೆಂಡತಿ ಮನೆ ಒಳಗಿದ್ಲು, ಒಂದು ಸಣ್ಣ ಮಗು ಇತ್ತು. ಯಾವಾಗ ಆತ ಏನ್ ಕೇಳಿದ್ದ ಅಂದ್ರೆ, ನೋಡು, ನೀ ಮಾಡಿದ ತಪಸ್ಸಿನ ಫಲವಾಗಿ ನಿನ್ನ ಇಚ್ಛೆಗನುಗುಣವಾಗಿ ನೀನು ಮುಟ್ಟಿದ್ದೆಲ್ಲ ಬಂಗಾರ ಆಗ್ಲಿ ಅಂತ ಹೇಳಿ ಆಶೀರ್ವಾದ ಮಾಡಿದ್ರು ಅವ್ರು. ಯಾವಾಗ ತಪಸ್ಸು ಮಾಡಿ ಮನೆ ಒಳಗೆ ಹೆಜ್ಜೆ ಹಾಕಬೇಕಾದ್ರೆ ಬಾಗಿಲು ತೆಗಿಬೇಕಲ್ಲಮ್ಮ.
ಮುಚ್ಚ ಮೇನ್ ಡೋರಿಗೆ ಕೈ ಇಟ್ಟ ಆ ಡೋರ್ ಎಲ್ಲ ಬಂಗಾರ ಆಯ್ತು. ಅವಾಗ ಮನೆ ಒಳಗ ಹೋದ, ಗೋಡೆ ಮುಟ್ಟದ, ಗೋಡೆ ಎಲ್ಲ ಬಂಗಾರ ಆಯ್ತು. ಅವಾಗ ವಿಚಾರ ಮಾಡದ, ಕೋಟಿ ಕೋಟಿ ಖರ್ಚು ಮಾಡಿ ಮನೆ ಕಟ್ಸೋದಕ್ಕಿಂತ ಈ ಮನೆಯನ್ನೇ ಬಂಗಾರವಾಗಿ ಮಾಡಿಬಿಟ್ರೆ ಸಾಕು ಅಂತ ಹೇಳಿ ಬಾಗಿಲು ಬಂಗಾರ ಆಯ್ತು, ಗೋಡೆ ಬಂಗಾರ ಆಯ್ತು, ತಾನು ಕೂಡುವ ಕುರ್ಚಿ ಮುಟ್ಟದ ಅದು ಬಂಗಾರ ಆಯ್ತು, ತಾನು ಬಳಸುವ ಟೇಬಲ್ ಮುಟ್ಟದ ಅದು ಬಂಗಾರ ಆಯ್ತು. ಸಿಕ್ಕ ಸಿಕ್ಕ ವಸ್ತುಗಳೆಲ್ಲ ಮುಟ್ಟಿದವೆಲ್ಲವೂ ಬಂಗಾರ ಅದು ನೋಡಿ. ಎಷ್ಟು ಖುಷಿ ಆಗಿರ್ಬೋದು, ಎಷ್ಟು ಶ್ರೀಮಂತ ನಾನು ಅಂತ. ಯಾರ್ದೋ ಮನೆಗ ಒಂದೇ ಕುರ್ಚಿ ಬಂಗಾರದ ಆದಂದ್ರೆ ಎಷ್ಟೋ ವರ್ಷ ಜೈಲಿಗೆ ಬಂದ ಬಳ್ಳಾರಿ ಗಣಿದಣಿ. ಹೌದಲ್ಲ, 7 ವರ್ಷ ಜೈಲು ಶಿಕ್ಷೆ ಆಯ್ತು. ಯಾಕಾಯ್ತು ಅಂದ್ರೆ ಇದಕ್ಕೆ ನೋಡ್ರಿ, ಇಲ್ಲೇ ಹೇಳ್ಕೊಡ್ತದ ಅನುಭವ. ಆಸೆಗಳನ್ನ ಪರಮಾತ್ಮ ಏನ್ ಕೊಟ್ಟನ ಜನ್ಮದಲ್ಲಿ ಅದನ್ನ ಅನುಭವಿಸಿ ಸಂತೋಷ ಪಡೋದಕ್ಕಿಂತ ಇನ್ನು ಹೆಚ್ಚಿಗೆ ಏನೇನೋ ವಿಷಯಗಳೆಲ್ಲ ಆಸಕ್ತನಾಗಿ ಆಸೆಯನ್ನ ಮಾಡಿ ಏನೇನ ಮಾಡದ 7 ವರ್ಷ ನಮ್ಮ ಕಣ್ಣರಿಗೆ ಜೈಲು ಶಿಕ್ಷೆ ಆಯ್ತು. ಅಂದ್ರೆ ಆ ಸಂಪತ್ತು ಸುಖ ಕೊಡಿತ ನಮ್ಮವ್ರಿಗೆ, ದುಃಖನೇ ಕೊಡಿತಂತ. ಇದೇ ಪ್ರಕಾರ ಎಲ್ಲಾ ವಸ್ತುಗಳು ಮುಟ್ಟಿದ ಬಂಗಾರ ಆಯ್ತು, ದಣಿವಾಯ್ತು, ಹೆಂಡತಿಗಿಡದ ಹಸಿವಾಗ್ಯದ, ತಿನ್ಲಿಕ್ಕೆ ಏನಾದ್ರು ಕೊಡು ಅಂದ. ಸರಿ ಅಂತ ಆಕೆ ಒಂದು ಪಾತ್ರೆಯನ್ನ ತಂದು ತೊಳೆದು ಮುಂದೆ ಇಟ್ಲು. ಇನ್ನೇನು ಊಟಕ್ಕ ಮಾಡದ ಯಾವ್ದ ಅಡಿಗೆಯನ್ನ ಬಡಿಸೋಕು ಪದಾರ್ಥ ಅಂತ ಹೊರಗೋದ್ಲು. ಅಷ್ಟೊಳಗ ಈ ತಟ್ಟೆ ಏನಿತ್ತು ಮುಟ್ಟಿದ ಅದು ಕೂಡ ಬಂಗಾರ ಆಯ್ತು. ಅವನ ಅನ್ಕೊಂಡ, ಬಂಗಾರ ಪಾತ್ರೆಯಲ್ಲಿ ಊಟ ಮಾಡುವಂತ ದೈವ ನನಗಾದಂದ್ರೆ ನಾನೆಷ್ಟು ಪುಣ್ಯಾತ್ಮ, ಮತ್ತಿಷ್ಟು ಅವನಿಗೆ ಹೆಚ್ಚೆಚ್ಚು ಸುಖ ಅನಿಸ್ತು ನೋಡ್ರಿ. ಅಷ್ಟರೊಳಗಾಗಿ ಮನೇಲಿರುವಂತ ಮಗು ಏನ್ ಮಾಡ್ತಂದ್ರೆ ಆ ಊಟ ಮಾಡುವ ತಂದೆಯ ಸಮೀಪ ಬಂತು. ಬರುವಾಗ ಬಾ ಮಗು ಅಂತ ಅದನ್ನು ಮುಟ್ಟಿದ, ಆ ಕೂಸು ಕೂಡ ಬಂಗಾರ ಆಯ್ತು ನೋಡ್ರಿ. ಅದು ಮುಟ್ಟಿದ್ದೆಲ್ಲ ಆಗ್ಬೇಕಲ್ರಿ. ಅವಾಗ ಆ ತಾಯಿ ಹೆಂಡತಿ ತಂದು ತನ್ನ ಪಾತ್ರೆಯಲ್ಲಿ ಆ ಪದಾರ್ಥವನ್ನು ಬಡಿಸಿದಾಗ ಅವನು ಮುಟ್ಟಿದ, ಅವು ಕೂಡ ಬಂಗಾರ ಅದು. ಚಪಾತಿ ಇರ್ಲಿ, ಅನ್ನ ಇರ್ಲಿ, ಎಲ್ಲವೂ ಬಂಗಾರ ಅದು. ಈಗ ತಿನ್ನೋದೇನು? ಯಾಕಂದ್ರೆ ಅನ್ನಮಯ ಶರೀರ, ಇದಕ್ಕೆ ಅನ್ನ ನೀರೇ ಬೇಕು ವಿನಃ ವಜ್ರ ಬೆಳ್ಳಿ ಬಂಗಾರದಿಂದ ಇದಕ್ಕೆ ಲಾಭ ಇಲ್ಲ, ದೇಹಕ್ಕೆ ಲಾಭ ಇಲ್ಲ. ಅನ್ನ ನೀರೇ ಬೇಕು. ಇರುವಂತ ಅನ್ನ ನೀರೆಲ್ಲ ಬಂಗಾರ ಆದಾಗ ಇನ್ನು ಗತಿ ಏನ್ರಿ? ಅವಾಗ ಅವನಿಗೆ ಏನಾಯ್ತ್ರಿ, ನಿತ್ಯ ಅನಿತ್ಯ, ಸತ್ಯ ಮತ್ತು ಮಿಥ್ಯ ಈ ವಸ್ತುಗಳ ಜ್ಞಾನೋದಯ ಆಯ್ತು ನೋಡ್ರಿ ಅವ್ರಿಗೆ. ಹೌದಲ್ಲ? ಇಷ್ಟೆಲ್ಲ ಇದ್ರು ಕೂಡ ಇದು ಯಾರಿಗಾಗಿ ಯಾತಕ್ಕಾಗಿ ಉಪಯೋಗವಿಲ್ಲ ಅಂದವನು. ಉಪಯೋಗ ಇಲ್ಲದಂತ, ಅದಕ್ಕೆ ಬಾತಿಗೆ ಬಾರದ ವಸ್ತು ಬಹಳಿದ್ದರೇನಂತಾರ ಮಹಾತ್ಮರು. ನಮಗ ಕೆಲಸಕ್ಕೆ ಬರಲಾರದ ವಸ್ತು ಎಷ್ಟಿದ್ರೆ ಏನ್ ಮಾಡ್ತಾರೆ, ನಮಗ ಆವಾಗ ಬದುಕಲಿಕ್ಕೆ ಬೇಕಾಗವ ಇಷ್ಟ ಅನ್ನ ನೀರು. ಅದೇ ಇಲ್ಲದೆ ನಿರ್ಗತಿಕನಾದ ನೋಡ್ರಿ. ಮನೆ ಬಂಗಾರ ಅದ, ತಟ್ಟೆ ಬಂಗಾರ ಅದ, ಕುರ್ಚಿ ಟೇಬಲ್ ಬಂಗಾರ ಅವ, ಆದ್ರೆ ಒಳಗ ದುಃಖ ಅನ್ನೋ, ತೃಪ್ತಿ ಅನ್ನುವಂಥದ್ದು ಇಲ್ಲ, ಆನಂದ ಇಲ್ಲ. ಹೌದಲ್ಲ? ಅಂದ್ರೆ ಜೀವನಿಗೆ ಬೇಕಾದದ್ದು ಯಾವುದು ಅಂದ್ರೆ ತೃಪ್ತಿ ಅಂತ ಅರ್ಥ ಆಯ್ತು. ನಮಗೆ ಆನಂದ ಬೇಕಾಗತ್ತೆ. ಅದಕ್ಕೆ ಆ ಆನಂದವನ್ನ ಕೊಡಲಿಕ್ಕೆ ಆ ಭಗವಂತ ನಿನ್ನ ತೃಪ್ತಿಗಾಗಿ ಬದುಕಲಿಕ್ಕೆ ಏನು ಕೊಟ್ಟಿದಾನೋ ಅದರಲ್ಲಿ ನೀನು ತೃಪ್ತಿಯನ್ನ ಪಡೆದುಕೊಂಡು
ಮುಕ್ತಿಗೆ ಬೇಕಾಗಿರುವಂತ ಪ್ರಯತ್ನವನ್ನ ಮಾಡು ವಿನಃ ಹ್ಮ್ ಹ್ಮ್